ಓ ಅಕ್ಕ, ನೀನಾ? ಬಾ ಒಳಗ್ ಬಾ, ಕುತ್ಕೋ. ಇರು, ನೀರ್ ತಗೊಂಬರ್ತೀನಿ. ಕುಡಿ. ಥ್ಯಾಂಕ್ಸ್ ಕಣೆ. ಕೊಡು ಕೊಡು ಕೊಡಿ, ನನಗ್ ತಿಳ್ಕೊಡು. ಮತ್ತೆ ಹೇಗಿದ್ಯಾ? ಮನೆ ಕಡೆ ಎಲ್ಲ ಹೇಗಿದ್ದಾರೆ? ಮಗ ಮಗ ಚೆನ್ನಾಗಿದ್ದಾನ? ನಾನ್ ಚೆನ್ನಾಗಿದ್ದೀನಿ. ನಿಮ್ ಮನೇಲಿ ಚೆನ್ನಾಗಿದ್ದಾರ ಎಲ್ಲಾರು? ನನ್ ಮಗ ನಮ್ಮ ಅತ್ತೆ ಮನೆಗೆ ಹೋಗಿದ್ದಾನೆ, ಅದಕ್ಕೆ ನಾನು ಆರಾಮಾಗಿದ್ದೀನಿ ನಮ್ಮ ಮನೇಲಿ ಇವಾಗ. ನಂದು ನಿನಗೆ ಗೊತ್ತಲ್ಲಮ್ಮ, ಮನೇಲಿ ತುಂಬಾ ಪ್ರಾಬ್ಲಮ್ ಆಗಿದೆ. ಅವ್ರು ನೋಡಿದ್ರೆ ಬಿಸ್ನೆಸ್ ಏನು ಆಗ್ತಾನೆ ಇಲ್ಲ, ನನಗ್ ನೋಡಿದ್ರೆ ಸ್ಯಾಲ್ರಿನೂ ಕೊಟ್ಟಿಲ್ಲ ಇನ್ನು. ಮಗನ್ಗೆ ಲಾಸ್ಟ್ ಡೇಟ್ ಇದೆ, ಫೀಸ್ ಕಟ್ಬೇಕು. ಒಂದ್ 20,000 ಇದ್ರೆ ಕೊಟ್ಬಿಡು, ನೆಕ್ಸ್ಟ್ ತಿಂಗಳ ತೀರಿಸ್ಬಿಡ್ತೀನಿ. ಇವಳು ಕೊಟ್ಟರೆ ಪಕ್ಕ ಇವಳು ದುಡ್ಡು ವಾಪಸ್ ಕೊಡಲ್ಲ. ಹೆಂಗಾದ್ರೂ ಮಾಡಿ ಚಾಡ್ಕೊಬೇಕಪ್ಪ ಫಸ್ಟು. ನೀನು ಇವಾಗ ನಿಮ್ಗೆ ಗೊತ್ತಿದೆ ಅಲ್ವಾ ನಮ್ಮ ಮನೆ ಪರಿಸ್ಥಿತಿ ಹೆಂಗಾಗಿದೆ ಅಂತ ಅನ್ಕೊಂಡು. ಅವ್ರ ಬಿಸ್ನೆಸ್ ಫುಲ್ ಲಾಸ್ ಅಲ್ಲಿ ಹೋಗ್ತಾ ಇದೆ. ಮತ್ತೆ ಮನೇಲಿ ನಯಾ ಪೈಸಾ ಇಲ್ಲ, ಮನೆ ಖರ್ಚಿಗೊಂದ್ ಬಿಟ್ಬಿಟ್ಟು. ನೀನೇನು ಯೋಚನೆ ಮಾಡ್ಬೇಡ, ನಾನು ಆದಷ್ಟು ನೋಡ್ತೀನಿ ಆಯ್ತಾ. ಇದ್ದಿದ್ರೆ ನಿಜವಾಗ್ಲೂ ನಿಮ್ಗೆ ಕೊಟ್ಬಿಡ್ತಿದ್ದೆ. ನೀನೇನ್ ಬೇಜಾರೇನ್ ಮಾಡ್ಕೊಳಕ್ ಹೋಗ್ಬೇಡ. ಸರಿ, ನೀನೇನ್ ಬೇಜಾರ್ ಮಾಡ್ಕೋಬೇಡ, ಮನೆ ಕಡೆ ಹುಷಾರು. ಯಾಕ ಊಟ ಮಾಡ್ಕೊಂಡು ಹೋಗುವಂತೆ? ಪರವಾಗಿಲ್ಲಮ್ಮ, ಇವತ್ತು ಹೇಗಾದ್ರೂ ಮಾಡಿ ದುಡ್ಡು ಅರೇಂಜ್ ಮಾಡ್ಬೇಕು. ಹುಟ್ಟನ್ ಬೇರೆ ಸ್ಕೂಲು ಫೈನಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಇವತ್ತು ದುಡ್ಡು ಅರೇಂಜ್ ಮಾಡ್ಲೇಬೇಕು. ನಾನು ಇನ್ ಬರ್ತೀನಿ, ಬೇಜಾರ್ ಮಾಡ್ಕೋಬೇಡ. ನೆಕ್ಸ್ಟ್ ಟೈಮ್ ಬಂದು ಊಟ ಮಾಡ್ತೀನಿ. ಸರಿ, ಆಯ್ತು. ಸದ್ಯ ಓದ್ಲು. ಫಸ್ಟು ನನ್ನ ಗಂಡನ ಕಾಲ್ ಮಾಡಿ ಹೇಳಬೇಕು. ಮಾಡ್ತೀವಿ. ಅಯ್ಯೋ, ಮರ್ತೇ ಹೋಯ್ತು, ಅವಳಿಗೆ ಅಂತ ಸಜ್ಜಿಗೆ ತಂದಿದೆ, ಕೊಡ್ಬೇಕು. ಕೊಟ್ಬಿಟ್ ಬರೋಣ. ಹಲೋ, ಏನ್ರಿ ಮಾಡ್ತಿದ್ರಿ? ಆಯ್ತಾ ಊಟ? ಹಾ, ಏನ್ ಗೊತ್ತಾ, ಇವಾಗ ನಮ್ಮ ಅಕ್ಕ ಬಂದಿದ್ಲು, 20,000 ಕೇಳ್ಕೊಂಡ್ರು. ಅದೇನೋ ಅವ್ರ ಮಗನ್ಗೆ ಫೀಸ್ ಕಟ್ಬೇಕಂತೆ. ನಾನಿಲ್ಲ ಅನ್ಬಿಟ್ಟೆ. ಹ್ಮ್, ಅದೇ ನಾನ್ ಹೆಂಗಂದಿದೀನಂದ್ರೆ, ನಮ್ಮ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ ಬ್ಯಾಂಕ್ ಅಲ್ಲಿ, ನಿಮ್ ಬಿಸ್ನೆಸ್ ಎಲ್ಲ ಡೌನ್ ಅಲ್ಲಿ ಹೋಗ್ತಿದೀನಿ ಅಂತ ಅಂದಿದೀನಿ. ನಿಮ್ಗೂ ಫೋನ್ ಮಾಡಿ ಕೇಳಿದ್ರು ಕೇಳ್ಬೋದು. ನೀವು ನಾನ್ ಹೆಂಗಂದು ಹಂಗೆ ಹೇಳಿ ಆಯ್ತಾ. ಆಮೇಲೆ ಇದೆ ಅಂತ ಎದ್ಗಿತ್ ಕೊಟ್ಬಿಡ್ತೀರಾ. ಶತ್ರುಗಳನ್ನ ಬೇಕಾದರೂ ನಂಬೋದು, ಆದರೆ ಸ್ವಂತದವರು ಬೆನ್ನಿಂದನೇ ಚೂರಿ ಆಗ್ತಾರೆ.